ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭೂಗೋಳಶಾಸ್ತ್ರದ ಅಧ್ಯಾಯವಾಗಿರ್ತಕ್ಕಂಥದ್ದು ಅದು ಯಾವುದಪ್ಪ ಅಂದ್ರೆ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳ ಒಂದು ಏನು ಅಧ್ಯಾಯ ಇದೆಯಲ್ಲ, ಆ ಒಂದು ಅಧ್ಯಾಯದ ಎಲ್ಬಿಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿ ಏನಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳದಾವ. ಇಲ್ಲಿ ನಾನು ಅದನ್ನು ಕೊಟ್ಟಿರ್ತೇನೆ, ನೋಡ್ಬೋದು. ಮೊದಲೇ ಪ್ರಶ್ನೆ ಏನಂತಂದ್ರೆ ಪೂರ್ವ ಕರಾವಳಿ ಮೈದಾನವು ಏನಾಗಿತ್ತು ಅಂತೇಳಿ ಪ್ರಶ್ನೆ ಇದು. ಅದೇನಂತಂದ್ರೆ ಅಗಲವಾಗಿದೆ ಅಂತೇಳಿ ಆನ್ಸರ್ ಆಗ್ತದೆ. ಇನ್ನು ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಅಂತೇಳಿದೆ. ಅದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಮೂರನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಪರ್ವತ ಶಿಖರ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನಂತಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೀವಿ. ಇದನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ K2 ಅಂತೇಳಿ ಕರಿತೀವಿ. ಇದನ್ನು ನಿಮಗೆ ಮ್ಯಾಪ್ನಲ್ಲಿ ಗುರುತಿಸಲಿಕ್ಕೆ ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಭಾರತದ ಭೌಗೋಳಿಕ ವಿಭಾಗದಲ್ಲಿ ಅತಿ ದೊಡ್ಡದಾಗಿರುವುದು ಅಂತೇಳಿದ. ಅದು ಯಾವುದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ, ಅತಿ ದೊಡ್ಡದು. ಐದನೇ ಪ್ರಶ್ನೆ, ಅದು ಒಂದು ವಾಕ್ಯದಲ್ಲಿ ಕಂಡುಬರ್ತದೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತೇಳಿ. ಎಲ್ಲಿ ಸಂಧಿಸ್ತವೆ ಅಂತಂದ್ರೆ ನೀಲಗಿರಿ ಪರ್ವತಗಳಲ್ಲಿ ಸಂಧಿಸ್ತವೆ. ಇನ್ನು ಉತ್ತರ ಭಾರತದ ಮೈದಾನವು ಸಂಚಯನ ಮೈದಾನ ಅಂತೇಳಿ ಕರೆಯಲಾಗ್ತದೆ. ಏಕೆ ಅಂತೇಳಿ ನೋಡಿದಾಗ ಇಲ್ಲಿ ಉತ್ತರ ಇಲ್ಲಿದೆ ನೋಡ್ರಿ. ನದಿಗಳು ಹೊತ್ತು ತಂದಿರುವ ಮೆಕ್ಕಲು ಮಣ್ಣಿನಿಂದ ಈ ಒಂದು ಮೈದಾನ ರಚನೆ ಆಗಿರ್ತದೆ. ಆ ಕಾರಣಕ್ಕಾಗಿ ಇದನ್ನು ಏನಂತೇಳಿ ಕರಿತೀವಿ, ಉತ್ತರ ಭಾರತ ಮೈದಾನವನ್ನು ಸಂಚಯನ ಮೈದಾನ ಅಂತೇಳಿ ಕರಿತೀವಿ. ಓಕೆ. ಇನ್ನು ಏಳನೇ ಪ್ರಶ್ನೆ, ಹಿಮಾಲಯದ ಯಾವುದಾದರೂ 2 ಗಿರಿಧಾಮಗಳನ್ನು ಹೆಸರಿಸಿ ಅಂತೇಳಿದ. ಗಿರಿಧಾಮಗಳು ಯಾವ ತಂದಾಗ ಶಿಮ್ಲಾ ಆಗಿರ್ಬೋದು, ಆಮೇಲೆ ಮಸೂರಿ ಅಂತೇಳಿ ಕರಿತೀವಿ, ನೈನಿತಾಲ್, ಚಕ್ರಾತ್, ಡಾರ್ಜಿಲಿಂಗ್ ಅಂತೇಳಿ. ಟೋಟಲಾಗಿ ನೋಡ್ಬೋದು. ಇನ್ನು ಅದೇ ರೀತಿ 8ನೇ ಪ್ರಶ್ನೆ, ಡೋನ್ ಅಥವಾ ಡೂನ್ಗಳೆಂದರೇನು ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ನೋಡ್ರಿ. ಸಮತಟ್ಟಾದ ಕಿರಿದಾದ ಮೈದಾನವನ್ನು ಏನಂತೇಳಿ ಕರಿತೀವಿ, ಡೂನ್ಗಳಂತೇಳಿ ಕರಿತೀವಿ. ಸಮತಟ್ಟಾದ ಕಿರಿದಾದ ಮೈದಾನ. ಓಕೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತದ ಅತಿ ಪುರಾತನ ಭೂಭಾಗ ಯಾವುದು ಅಂತೇಳಿ. ಇದು ಯಾವುದು ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಓಕೆ. ನೆಕ್ಸ್ಟು ಮಹಾ ಹಿಮಾಲಯದ ಇನ್ನೊಂದು ಹೆಸರು ಅಂತೇಳಿ ಹಿಮಾದ್ರಿ ಅಂತೇಳಿ ಕರಿತೀವಿ. ಯಾವುದು ಹಿಮಾದ್ರಿ ಅಂತೇಳಿ. ಓಕೆ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಪರ್ವತ ಶಿಖರ ಯಾವುದು ಅಂತೇಳಿ. ದಕ್ಷಿಣ ಭಾರತಕ್ಕೆ ಕೇಳಿದಾಗ ಅನೈಮುಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪರ್ವತ ಒಂದು ಶಿಖರ ಯಾವುದು ಅಂತೇಳಿ. ಅದೇ ಯಾವುದಂದ್ರೆ ಪ್ರಮುಖವಾಗಿ ಅನೈಮುಡಿ ಅಂತೇಳಿ ಕರಿತೀವಿ. ಓಕೆ. ಇನ್ನು ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನು ಆಧರಿಸಿದೆ ಅಂತೇಳಿ. 82 ಪೂರ್ವ ರೇಖಾಂಶ ಅಂತೇಳಿ ಕರಿತೀವಿ. ಇನ್ನು ಲಾಸ್ಟ್ ಒಂದು ಅಂಕದ ಪ್ರಶ್ನೆ ಯಾವುದಂತಂದ್ರೆ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನಂತೇಳಿ ಕರೀತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಸಹ್ಯಾದ್ರಿ ಬೆಟ್ಟಗಳಂತೇಳಿ ಕರೀತಾರೆ. ಓಕೆ. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ನೋಡೋಣ. 15ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತೇಳಿದ. ಮೊದಲೇದು ಉತ್ತರದ ಪರ್ವತಗಳು ಅಂಥೇಳಿ ಒಂದು ಬರ್ತದೆ, ಉತ್ತರದ ಮಹಾ ಮೈದಾನ ಅಂತೇಳಿ, ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ, ಕರಾವಳಿ ಮೈದಾನಗಳು ಅಂತೇಳಿ. ಟೋಟಲಾಗಿ 4 ಬರ್ತವೆ. ಓಕೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಂತೇಳಿ. ಅಲ್ಲಿ 2 ಅಂಶಗಳನ್ನು ನೀಡಿದ್ದೇನೆ. ಇಲ್ಲಿ ಅಪಾರವಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲ ಇರತಕ್ಕಂಥದ್ದು. ಅದೇ ರೀತಿ ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿದ್ದು ಜಲವಿದ್ಯುತ್ ಒಂದು ಉತ್ಪಾದನೆಗೆ ಏನು ಮಾಡ್ತಾವೆ ಅಂದ್ರೆ ಅನುಕೂಲವನ್ನು ಒದಗಿಸಿಕೊಡ್ತಾವೆ. ಹಾಗಾಗಿ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಏನಂತಂದ್ರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗಿರೋ ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ಓಕೆ. ಇಲ್ಲಿ ಪೂರ್ವ ಘಟ್ಟಗಳು ಆಮೇಲೆ ಪಶ್ಚಿಮ ಘಟ್ಟಗಳಂತೇಳಿ. ಮೊದಲನೇದಾಗಿ ಪೂರ್ವ ಘಟ್ಟಗಳು ನೋಡ್ರಿ. ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿ ಈ ಒಂದು ಪೂರ್ವ ಘಟ್ಟಗಳು ಕಂಡು ಬರ್ತವೆ. ಇನ್ನು ಪಶ್ಚಿಮ ಘಟ್ಟಗಳಂತೇಳಿ ತೆಗೆದುಕೊಂಡಾಗ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತವೆ. ಓಕೆ. ಇನ್ನು ಪೂರ್ವ ಘಟ್ಟಗಳಂತೇಳಿ ತೆಗೆದುಕೊಂಡಾಗ ಇವುಗಳೇನಪ್ಪ ಅಂದರೆ ಹೆಚ್ಚು ಎತ್ತರವಾಗಿಲ್ಲ, ಇನ್ನು ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ ಅಂತೇಳಿ ಬರೀಬೋದು. ಇನ್ನು ಪೂರ್ವ ಘಟ್ಟಗಳು ಅಲ್ಲಲ್ಲಿ ನದಿ ಕಣಿವೆಗಳಿಂದ ಏನಾಗ್ಯಾವತ್ತಂದ್ರೆ ಪ್ರತ್ಯೇಕ ಆಗಿರ್ತಕ್ಕಂಥದ್ದು. ಇನ್ನು ಪಶ್ಚಿಮ ಘಟ್ಟಗಳು ಇವುಗಳೇನಪ್ಪ ಅಂದ್ರೆ ಪ್ರತ್ಯೇಕಗೊಂಡಿಲ್ಲ ಅಥವಾ ನಿರಂತರವಾಗಿವೆ ಅಂತೇಳಿ ಬರಿಬೇಕು. ಇನ್ನು ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ಏನಂತಂದ್ರೆ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯಂತ ಸಾಂಪ್ರದಾಯಿಕವಾಗಿವೆ
ಹೇಗೆ ಅಂತೇಳಿ ಇಲ್ಲಿ ಉತ್ತರ ನೋಡೋದಾದ್ರೆ ಸೊ ಪರಕೀಯರ ಒಂದು ದಾಳಿ ಮತ್ತು ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತಗಾಳಿನ ನಿಯಂತ್ರಿಸ್ತವೆ. ನದಿಗಳ ಉಗಮ ಸ್ಥಾನವಾಗಿರ್ತವೆ. ಸೊ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗ್ತವೆ. ಸೊ ವಿಶಾಲವಾದ ಮೈದಾನ ನಿರ್ಮಿಸಿರ್ತವೆ. ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಇಲ್ಲಿ ಆಶ್ರಯ ತಾಣವಾಗಿರ್ತವೆ. ಅದೇ ರೀತಿ ಖನಿಜ ಸಂಪನ್ಮೂಲಗಳನ್ನು ಕೂಡ ಒಳಗೊಂಡಿರ್ತವೆ. ಆಮೇಲೆ ಪ್ರವಾಸೋದ್ಯಮ ಆಗಿರ್ಬೋದು, ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತವೆ. ಸೊ ಇಷ್ಟು ಏನಂತಂದ್ರೆ ಈ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಏನು ಮಾಡ್ತಾವೆ ಅಂತಂದ್ರೆ ಒಂದು ಅತ್ಯಂತ ಉಪಯುಕ್ತ ಅಥವಾ ಸಾಂಪ್ರದಾಯಿಕವಾಗಿವೆ ಅಂತೇಳಿ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರೀಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ನಡುವಿನ ಒಂದು ವ್ಯತ್ಯಾಸ ಅಂಥೇಳಿ. ಸೊ ಹಿಂದೆ ನೋಡಿದ್ದು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಅಂತೇಳಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದಂದ್ರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇದು ಪೂರ್ವ ಕರಾವಳಿ ಅಂತೇಳಿ, ಆಮೇಲೆ ಪಶ್ಚಿಮ ಕರಾವಳಿ ಅಂತೇಳಿ. ಇಲ್ಲಿ ನೋಡಿರಿ, ಪೂರ್ವ ಕರಾವಳಿ ಏನಂತಂದ್ರೆ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಏನಾಗೈತಪ್ಪ ಅಂದ್ರೆ ಇದು ಕಂಡು ಬಂದ್ರೆ. ಇನ್ನು ಅದೇ ರೀತಿ ಈ ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಏನಾಗೈತಪ್ಪ ಅಂದ್ರೆ ಕಂಡು ಬರ್ತದೆ. ಓಕೆ, ನೆಕ್ಸ್ಟು ಪೂರ್ವ ಕರಾವಳಿ ಅಂತ ತೆಗೆದುಕೊಂಡಾಗ ಸೊ ಅಗಲ ಮತ್ತು ಸಮತಟ್ಟಾಗಿದೆ ಅಂತೇಳಿ ಬರೀಬೇಕು. ಇನ್ನು ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಂಡಾಗ ಕಡಿದಾದ ಇಳಿಜಾರಿನಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಪೂರ್ವ ಕರಾವಳಿಯಲ್ಲಿ ಸೊ ಉತ್ಕಲ ತೀರ ಮತ್ತು ಕೋರಮಂಡಲ ತೀರಗಳನ್ನು ಒಳಗೊಂಡಿರ್ತದೆ. ಇನ್ನು ಅದೇ ರೀತಿ ಇಲ್ಲಿಯೂ ಕೂಡ 2 ತೀರಗಳು ಬರ್ತವೆ. ಅವು ಯಾವುದಂದ್ರೆ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಭಾರತ ನಕ್ಷೆ ಒಂದು ಇಲ್ಲಿ ಪ್ರಶ್ನೆ ಕಂಡು ಬರ್ತದೆ. ಸೊ ಇಲ್ಲಿ ಗುರುತು ಮಾಡಲಿಕ್ಕೆ ಇರ್ತಕ್ಕಂಥ ಪ್ಲೇಸ್ಗಳು ಯಾವುದಂದ್ರೆ ಇಂದ್ರಾಕೋಲ್ ಅಂತಕ್ಕಂಥದ್ದು ಇದೆ, ನೀಲಗಿರಿ ಅಂತಕ್ಕಂಥದ್ದು, ಆಮೇಲೆ ಮಲಬಾರ್ ತೀರ ಅಂತಕ್ಕಂಥದ್ದಿದೆ. ಸೊ 82 ಪೂರ್ವ ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಅದೇ ರೀತಿ ವಿಂಧ್ಯ ಪರ್ವತ ಶ್ರೇಣಿ, ಆಮೇಲೆ ಅರಾವಳಿ ಪರ್ವತ ಒಂದು ಶ್ರೇಣಿ ಇರ್ಬೋದು, ಕೊಂಕಣ ತೀರ ಆಗಿರ್ಬೋದು, ಕೋರಮಂಡಲ ತೀರ ಆಗಿರ್ಬೋದು, K2 ಅಥವಾ ಮೌಂಟ್ ಗಾಲ್ವನ್ ಎಸ್ಟೇನ್ ಅಂತೇಳಿ ಕರಿತೀವಿ. ಓಕೆ, ಇವುಗಳನ್ನ ಏನು ಮಾಡೋಣ ಅಂತಂದ್ರೆ ಇಲ್ಲಿ 2 ನಕ್ಷೆಗಳ ಮೂಲಕ ನಾವು ಇಲ್ಲಿ ಗುರುತು ಮಾಡೋಣ. ಸೊ ಮೊದಲೇದು ಏನಂತಂದ್ರೆ ಇಂದ್ರಾಕೋಲ್ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಇಂದ್ರಾಕೋಲ್ ಅಂತಂದರೆ ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಓಕೆ, ಇಲ್ಲಿ ನೋಡ್ರಿ ಇಂದ್ರಾಕೋಲ್ ಅಂತಕ್ಕಂಥದ್ದು ಇಲ್ಲಿ ಪೂರ್ತಿ ದಂಡಿ. ಓಕೆ, ಇನ್ನು ನೆಕ್ಸ್ಟ್ ಯಾವುದಿತ್ತು, ನೀಲಗಿರಿ ಅಂತಕ್ಕಂಥದ್ದಿದೆ. ಸೊ ಅದನ್ನು ಏನು ಮಾಡೋಣ ಅಂತಂದರೆ ಇಲ್ಲಿ ಗುರುತಿಸ್ನು, ಯಾವುದು ನೀಲಗಿರಿ ಅಂಥೇಳಿ. ಸೊ ಈ ಒಂದು ಭಾಗದಲ್ಲಿ ನೀಲಗಿರಿ ಅಂತಕ್ಕಂಥದ್ದು ಕಂಡುಬರ್ತದೆ. ಓಕೆ, ಈ ನೆಕ್ಸ್ಟು ಮಲಬಾರ್ ತೀರ ಅಂತಕ್ಕಂಥದ್ದಿತ್ತು. ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಇದನ್ನು ಇಲ್ಲಿ ನೋಡ್ಬೋದು, ಒಂದು ಸಿಂಗಲ್ ಲೈನಲ್ಲಿ ಇಳಿತಕ್ಕಂಥದ್ದು ಇದು ಮಲಬಾರ್ ತೀರ ಅಂತಕ್ಕಂಥದ್ದು. ಓಕೆ, ಈ ನೆಕ್ಸ್ಟು 82 ಪೂರ್ವ ರೇಖಾಂಶ ಅಂತಕ್ಕಂಥದ್ದು ಕಂಡು ಬಂದಿತ್ತು. ಸೊ ಈ ಒಂದು ಮ್ಯಾಪ್ನಲ್ಲಿ ನೋಡ್ರಿ, ಯಾವುದು 82 ಪೂರ್ವ ರೇಖಾಂಶ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಇನ್ನು 23 ಉತ್ತರ ಅಕ್ಷಾಂಶ ಅಂತೇಳಿ ನೋಡ್ತೀವಿ, ಈ ರೀತಿಯಾಗಿ ಕಂಡು ಬರ್ತದೆ. ನೆಕ್ಸ್ಟು ಇನ್ನೊಂದು ಯಾವುದಂದ್ರೆ 82 ಆಯಿತು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಯಿತು. ಇನ್ನು ವಿಂಧ್ಯ ಪರ್ವತ ಶ್ರೇಣಿ ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ. ವಿಂಧ್ಯ ಪರ್ವತ ಶ್ರೇಣಿ ಅಂತೇಳಿ ಸೊ ಇಲ್ಲಿ ನೋಡ್ರಿ, ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಅರಾವಳಿ ಪರ್ವತ ಶ್ರೇಣಿಗಳಂತೇಳಿ ಈ ಒಂದು ಭಾಗದಲ್ಲಿ ಕಂಡು ಬರ್ತವೆ. ಹೌದಾ, ನೆಕ್ಸ್ಟು ಯಾವುದಿದೆ ಅರಾವಳಿ ಪರ್ವತ ಶ್ರೇಣಿ ಆಯಿತು. ಇನ್ನು ಕೊಂಕಣ ತೀರ, ಆಮೇಲೆ ಕೋರಮಂಡಲ ತೀರ ಅಂಥೇಳಿ. ಸೊ ಈ ಒಂದು ಭಾಗ ಏನದಲ್ಲ ಇದು ಏನಂತಂದ್ರೆ ಕೋರಮಂಡಲ ತೀರ ಅಂಥೇಳಿ ಕರಿತೀವಿ. ಇನ್ನು ಕೊಂಕಣ ತೀರ ಅಂತಂದರೆ ಇಲ್ಲಿ ಬರ್ತದೆ. ಓಕೆ, ಇನ್ನು ಇನ್ನೊಂದು ಯಾವುದು ಉಳಿತು ಅಂತಂದ್ರೆ K2 ಅಂಥೇಳಿ. ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. K2 ಅಂತಕ್ಕಂಥದ್ದು ಮೌಂಟ್ ಗಾಲ್ವನ್ ಎಸ್ಟೇನ್ ಅಂಥೇಳಿ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದ LBA ಪ್ರಶ್ನೋತ್ತರಗಳಾಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.